ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇತ್ತೀಚೆಗಷ್ಟೇ ಬಹಳ ದೊಡ್ಡ ಮಟ್ಟದ ಮುಖಭಂಗವನ್ನ ಅನುಭವಿಸಿರುವಂತಹ ಮಮತಾ ದೀದಿಗೆ ಅವರ ಟಿಎಂಸಿ ಪಕ್ಷಕ್ಕೆ ಮತ್ತೊಂದು ದೊಡ್ಡ ಮಟ್ಟದ ಶಾಕ್ ಎದುರಾಗ್ಬಿಟ್ಟಿದೆ. ನೋಡಿ, 29 ಸಂಸದರ ಪೈಕಿ 12 ಸಂಸದರು ಟಿಎಂಸಿಯನ್ನ ತೊರೆದು ಬಿಜೆಪಿಗೆ ಸೇರ್ಪಡೆ ಮಾಡೋದಕ್ಕೆ ರೆಡಿ ಆಗ್ತಿದಾರಂತೆ. ಇನ್ನು ಪಕ್ಷಾಂತರ ವಿರೋಧಿ ಕಾನೂನಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಇನ್ನೂ ಒಂದು 5-6 ಜನ ಸಂಸದರನ್ನ ಕರ್ಕೊಂಡು ಅವ್ರ ಜೊತೆ ಕೈ ಜೋಡಿಸೋ ಪ್ಲಾನ್ ಇದೆ. ಇದರಲ್ಲಿ ಬಹುತೇಕರು ಯಾರು ಮಮತಾ ಮತ್ತು ಅಭಿಷೇಕ್ ಬ್ಯಾನರ್ಜಿ ಅವರ ಆಪ್ತರು ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಸುವೇಂದು ಅಧಿಕಾರಿ ನಡೆಸಿದಂತಹ ಸಭೆಯಲ್ಲಿ ಟಿಎಂಸಿಯ ಸಂಸದರು ಕೂಡ ಭಾಗಿಯಾಗ್ಬಿಟ್ಟಿದ್ರು. ದೀದಿಗೆ ನಿದ್ದೆನೇ ಬರ್ತಿಲ್ಲ ಅನ್ಸುತ್ತೆ. ಈಗ ಕಮಲ ಅರಳುತ್ತಿದ್ದಂತೆಯೇ ಕಮಾಲ್ ಮಾಡ್ತಿದ್ದಾರೆ. ಅಧಿಕಾರಕ್ಕೆ ಹೋಯ್ತಲ್ಲ ಅನ್ನುವಂಥ ಬೇಸರದಲ್ಲಿ ಇವೆಲ್ಲ ಮತ್ತೆ ಪುನಃ ಹಿಂಗಾಗ್ತಾವಲ್ಲ. ಬಿಜೆಪಿ ಮೊದಲಿಗೆ ಟಾರ್ಗೆಟ್ ಮಾಡ್ಕೊಂಡಿತ್ತು. ಒಂದು ತಮಿಳ್ನಾಡಲ್ಲಿ, ಆಮೇಲೆ ಟಿ ಎಮ್ ಸಿಯಲ್ಲಿ. ತಮಿಳ್ನಾಡಲ್ಲಿ AIDMK ಜೊತೆ ಸೇರಿರೋದೇ ಒಂದಷ್ಟು ಅಲ್ಲಿರುವಂಥ ನಾಯಕರನ್ನು ಒಳಗಡೆ ಸೆಳೆದು BJPಗೆ ತೆಕ್ಕೆಗೆ ಹಾಕ್ಕೊಂಡು ಅವರಲ್ಲಿರುವಂಥ ಬಲ್ಲದ ಜೊತೆ BJP ಸೇರಿಕೊಂಡು ತಮಿಳ್ನಾಡಲ್ಲಿ BJPಯನ್ನು ಕಟ್ಟುವಂಥ ಪ್ರಯತ್ನ ಮಾಡಿತು. ಅದರಲ್ಲಿ ಸಫಲತೆ ಕಾಣಿಸ್ಲಿಲ್ಲ ಅಂತ ಅನಿಸುತ್ತೆ. ಈ TMC ವಿಚಾರದಲ್ಲಿ ಬಂದರೆ ಚುನಾವಣಾ ಫಲಿತಾಂಶ ಹೇಳದಂತೆ BJPಗೆ ಅಲ್ಲಿ ಬಹಳ ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದು ಸುವೇಂದು ಅಧಿಕಾರಿ ಏನು ಹೇಳ್ತಾರೋ ಇವತ್ತು ನಡೆಯುತ್ತೆ ಅನ್ನುವಂಥ ನಿಟ್ಟಲ್ಲಿ ಬರುವಂಥವ್ರು ಈ ದೀದಿ ನಂಬಿಕೊಂಡು ಇಷ್ಟು ದಿನ ಬಾಲ ಬಡಿತಾ ಇದ್ದವ್ರಿಗೆಲ್ಲ ಒಂದು ಭಯ ಶುರುವಾಗಿದೆ. ಅದು ನಾವು ಮೊನ್ನೆ ಆ ಪಾಟ್ಕನ ಯಾವುದೋ ಅದು ಇದಾಯ್ತಲ್ಲ, ಒಂದು ಚುನಾವಣೆ ಸ್ಪರ್ಧಿ ವಾಪಸ್ ತಗೊಂಡ್ರು. ಒಂದು ಭಯ ಆಗಿತ್ತು. ಯಾಕಂತಂದ್ರೆ ಈ ಅಧಿಕಾರದ ಇಲ್ಲದೆ ಇರುವಂಥವ್ರ ಬಾಲ ಬಡಿಯೋದಕ್ಕಿಂತ ತಟಸ್ಥವಾಗಿ ನಿಂತ್ಕೊಂಡಿದೀವಿ ಅಂತ ಅವ್ರ ಪರವೂ ಇವ್ರ ಪರವೂ ನಿಂತ್ಕೊಳ್ಳೋದಕ್ಕಿಂತ ತಟಸ್ಥವಾಗಿ ಇದ್ದೀವಿ ಅನ್ನುವಂಥದ್ದು ಆ ಲೆಕ್ಕಾಚಾರದ ಅಡಿಯಲ್ಲೇ ಇಲ್ಲಿ ಕೆಲಸಗಳಾಗ್ತಾ ಇರುವಂಥ. TMCಯಲ್ಲಿ ಎಂಥ ದೊಡ್ಡ ದೀದಿ ಇದ್ರೂ ಕೂಡ ಸದ್ಯಕ್ಕೆ ಅಧಿಕಾರದಲ್ಲಿ ಇರುವವರದ್ದೇ ಪವರ್ ನಡೆಯುವಂಥದ್ದು, ಅವರದ್ದೇ ಪವರ್ ಇರುವಂಥದ್ದು. ಹಾಗಾಗಿ ಈ ರಾಜಕಾರಣಿಗಳಿಗೆ ಹೆಚ್ಚು ಶತ್ರುತ್ವವನ್ನು ಇಟ್ಕೊಳ್ಳುವಂಥ ಲೆಕ್ಕಾಚಾರಕ್ಕೆ ಅವ್ರು ಬರೋದೇ ಇಲ್ಲ. ಯಾರು ಗೆದ್ದಿರ್ತಾರೋ ಅವರೇ ಅವ್ರ ಮಿತ್ರರು. ಹಾಗಾಗಿ ಇವತ್ತೇನು 29 ಸಂಸದರಲ್ಲಿ 12 ಜನ ಆಚೆ ಹೋಗುವಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಪಕ್ಷಾಂತರ ಕಾಯ್ದೆಯ ಒಂದು ಲೆಕ್ಕಾಚಾರಕ್ಕೆ ಸುವೇಂದು ಅಧಿಕಾರಿಯ ಜೊತೆ ಮಾತುಕತೆ ಮುಗಿಸ್ಕೊಂಡ್ಬಿಟ್ಟಿದ್ದಾರೆ ಮೊನ್ನೆ. ಅದಾದ ನಂತರದಲ್ಲಿ ಒಂದು 19ರಿಂದ 20 ಜನ ಸೇರಿಸ್ಕೊಂಡು ಪಕ್ಷಾಂತರ ಕಾಯ್ದೆಯನ್ನು ಮೀರಿಸಿ BJP ಸೇರ್ಪಡೆಗೊಳ್ಳೋದ್ರಲ್ಲಿ ಯಾವುದೇ ಇದಿಲ್ಲ. ಅದು ಈಗ ಏಕನಾಥ್ ಶಿಂದೆ ಇಂಥವರೆಲ್ಲ ಬಂದ್ರಲ್ಲ, ಆ ಲೆಕ್ಕಾಚಾರದ ಅಡಿಯಲ್ಲೇನೆ ಸಂಸದರದ್ದು ಒಂದು ಮೇಳೈಸುವಂತ ಕಾರ್ಯ ಆಗಬಹುದು. ಅದಕ್ಕೆ ವೇದಿಕೆ ಸಜ್ಜಾದಂತಿದೆ. ಒಂದು 12 ಅಂತ ಹೇಳ್ತಾ ಇದ್ದಾರೆ. ಒಂದು 18ರಿಂದ 20 ಜನರನ್ನ ಗುಡ್ಡೆ ಹಾಕೊಂಡು BJPಗೆ ಆಗ್ಬೋದು. ಬಟ್ ನಿಜಕ್ಕೂ ರಾಜಕೀಯದಲ್ಲಿ ಇದೊಂದು ಅಸಹ್ಯದ ಬೆಳವಣಿಗೆ. ಈ ಪಕ್ಷಾಂತರ ಅನ್ನುವಂಥದ್ದು ಇದೆಯಲ್ಲ, ಈ ಅಸಹ್ಯಕ್ಕೆ BJPನೇ ಮಾಡಿರುವಂಥದ್ದು. ಕಮಲ ಕೆಸರಲ್ಲಿರೋದ್ರಿಂದ ಎಲ್ಲ ಮಾಡೋದು ಕೆಸರು ಅನ್ನುವಂಥದ್ದೇ ಆಗ್ತಾ ಇದೆ. ಸೊ ಈ ಕೆಸರಿನ ರಾಜಕೀಯ ಬಿಡಬೇಕು. ಕಮಲ ಮೇಲ್ಗಡೆ ಇರೋದನ್ನ ಮಾತ್ರ ಯೋಚನೆ ಮಾಡಬೇಕು. ಈ ಕೆಸರನ್ನ ಅವರು ತಂದು ರಾಚಿಸ್ತಾ ಇದ್ದಾರೆ ಸಮಾಜಕ್ಕೆ. ತುಂಬಾ ದೊಡ್ಡ ಕೊಳೆ ಇದು. ಈ ಪಕ್ಷಾಂತರ ಗೆದ್ದ ಪಕ್ಷವನ್ನು ಬಿಟ್ಟು ಹೋಗುವಂಥದ್ದು ಯಾರೇ ಆಗಿರಲಿ, ಅದು ಕಾಂಗ್ರೆಸ್ಸು, TMC, JDS, BJP ಅನ್ನೋದಕ್ಕಿಂತ ಒಂದು ಚಿಹ್ನೆಯ ಅಡಿಯಲ್ಲಿ ಗೆದ್ದು ಬಂದು ಸಿದ್ಧಾಂತಗಳು ಎಲ್ಲವನ್ನು ಬದಿಗೊತ್ತಿ ಹೋಗ್ತಾರೆ ಅಂತಂದ್ರೆ ಆ ಜನ ಇವ್ರನ್ನ ಆಯ್ಕೆ ಮಾಡ್ತಾರಲ್ಲ, ಅದನ್ನ ಏನು ಹೇಳ್ತಾರೆ ಅಂತ. ಅವ್ರು ಯಾವ ರೀತಿ ಇದು ಮಾಡ್ತಾರೆ, ಕಾರ್ಯಕರ್ತರು ಎಲ್ಲಿ ಮುಖ ತೋರಿಸ್ಕೋಬೇಕು. ಇವತ್ತಿನವರೆಗೂ TMC, ನಾಳೆ ಅಂದ್ರೆ BJP. ಎಂತ ಅಸಹ್ಯದ ಬದುಕಾಗ್ಬಿಡುತ್ತೆ ನಾಳೆಯಿಂದ ಅವರಿಗೆ ಅಂತಂದ್ರೆ. ಕೆಲವರು ಒಪ್ಕೋತಾರೆ, ಕೆಲವರು ಒಪ್ಪಕ್ಕಾಗದೆ ಸುಮ್ಮನೆ ಇರ್ತಾರೆ. ಅಂಡು ಸುಟ್ಟು ಬೆಕ್ಕನಂತ ಆಗೋಗುತ್ತೆ ಕೆಲವ್ರ ಪರಿಸ್ಥಿತಿ. ಯಾಕಂದರೆ ಹಿಂದಿಂದವರೆಗೂ ಬೈಕೊಂಡು ಹೊರಡಿರೋ ಪಕ್ಷದಲ್ಲಿ ಹೋಗಿ ನಿಂತ್ಕೊಂಡು ಮಾತಾಡ್ಬೇಕು. ಈಗ ಇದ್ದಿದ್ದೇ BJP TMC ಹೊಡೆದಾಟ. BJPನ ಬೈದಾಡ್ಕೊಂಡು ಅಥವಾ ಅವ್ರನ್ನ ದೂರ್ಕೊಂಡು ಬಂದಿರುವಂಥ ಈ ಸ್ಪರ್ಧಿಗಳು ನಾಳೆ BJPಗೆ ಹೋಗಿ ಕೂತ್ಕೊಂಡಾಗ ಕಾರ್ಯಕರ್ತರ ಕಥೆ ಏನು ಹೇಳ್ತಾರೆ. ಇವ್ರು ಹೆಂಗೋ ಬಿಟ್ಟಿ ಭಾಗ್ಯಕ್ಕೇನೋ ಬಿದ್ದುಬಿಡ್ತವೆ, ಆಮಿಷಕ್ಕೆ ಯಾವುದಕ್ಕೂ ಬಿದ್ದೋಗಿ ಆಚೆ ಹೋಗಿರ್ತವೆ. ಇವ್ರೇನಿಗೆ ಅಂತ ಇಂಥ ಆಮಿಷಕ್ಕೆ ಬಿದ್ದೋಗಿರಲ್ಲ. ಎಲ್ಲವೂ ಸೂಟ್ ಕೇಸ್ ರಾಜಕೀಯ, ಇಲ್ಲಂತಂದ್ರೆ ಒತ್ತಡದ ರಾಜಕೀಯ. ಇಲ್ಲೇ ನಿಂತ್ಕೊಂಡ್ಬಿಟ್ರೆ ನಾಳೆಗೆ ಯಾವುದೋ ರೈಡ್ ಆಗುತ್ತೆ ಅನ್ನೋ ಅಂತ ಭಯನೂ ಇರಬಹುದು. ಯಾಕಂದ್ರೆ ಕಾಂಗ್ರೆಸ್ ಅವರು ಇನ್ನೊಬ್ರು ಎಲ್ಲ ಹೇಳ್ತಾ ಇರುವಂತೆ ಆ ಒಂದು ಒತ್ತಡನೂ ಇರಬಹುದು. ಆದರೆ ಕಾರ್ಯಕರ್ತರನ್ನು ನೋಡಿ, ಮತ ಹಾಕಿರುವಂಥವ್ರ ಬಗ್ಗೆನೂ ಯೋಚನೆ ಮಾಡಿ, ಬರೀ ನಿಮ್ಮ ಸ್ವಹಿತಾಸಕ್ತಿಗೆ ಎಲ್ಲರನ್ನೂ ಬಲಿ ಕೊಟ್ಟು ಹೋಗ್ತಾ ಇದ್ರಿ. ಅದೇ ಇತ್ತೀಚೆಗೆ ನಾವು ಗಮನಿಸ್ತಿದ್ವಿ, ವಾಷಿಂಗ್ ಮಿಷನ್ ವಿಚಾರ ಯಾವಾಗ ಪ್ರಸ್ತಾಪ ಆಯ್ತು BJPಯಿಂದ, ಆಮ್ ಆದ್ಮಿಯಿಂದಲೂ ಕೂಡ ಎಳ್ಕೊಂಡ್ಬಿಟ್ರು. ಇಲ್ಲಿ ನೋಡಿದ್ರೆ ಅಧಿಕಾರಕ್ಕೆ ಬರ್ತಿದ್ದಂತೆ TMC ಇಂದ ಎಳ್ಕೊಂತಿದ್ದಾರೆ. ಅಂದ್ರೆ ಇಂಡಿವಿಜುವಲ್ ಆಗಿ ಕೇಂದ್ರದಲ್ಲಿ BJP ಎಲ್ಲಾದ್ರೂ ತನ್ನ ಸಂಸತ್ನಲ್ಲಿ ಸಂಸದರ ಬಲ ಹೆಚ್ಚು ಮಾಡಿಕೊಂಡು ಈ ಯಾವ ಬಣಗಿನ ಇವರೆಲ್ಲ ಬೇಡ, ನಾವೇ ಇಂಡಿವಿಜುವಲ್ ಆಗಿ ಹೋಗೋಣ ಅಂತ ತಂತ್ರಗಾರಿಕೆ ಅನಿಸ್ತಿದೆ ಇದು ನೋಡಿದ್ರೆ.
ಅದು ಒಂದು ಲೆಕ್ಕಾಚಾರ. ಇನ್ನು ನೀವು ಹೇಳ್ದಂಗೆನೆ ಈ ವಾಷಿಂಗ್ ಮಿಷಿನ್ ಅಂತಂದ್ರಲ್ಲ, ಅದೇ ವಾಷಿಂಗ್ ಮಿಷಿನಲ್ಲೇ ಇವತ್ತು CM ಆದವರಲ್ವಾ. ಸುವೇಂದು ಅಧಿಕಾರಿನೂ ಅದೇ ವಾಷಿಂಗ್ ಮಿಷಿನ್ ಕ್ಲಿಯರ್ ಆಗಿದ್ದು. ಚಿಟ್ ಫಂಡ್ ಹಗರಣದಲ್ಲಿ ಅವರು, ನಾರದಾ ಚಿಟ್ ಫಂಡ್ ಹಗರಣದಲ್ಲಿ ಅವರು ಕೂಡ ಆರೋಪಿ ಸ್ಥಾನದಲ್ಲಿ ಇದ್ದಂಥವ್ರು. ಬಿಜೆಪಿಗೆ ಬಂದ ತಕ್ಷಣಕ್ಕೆ ಎಲ್ಲ ಫಳಫಳ ಅಂತ ಇದೆ ಈಗ. ಸೊ ಆ ಸುವೇಂದು ಅಧಿಕಾರಿನೇ ಇವತ್ತು ದಂಡು ಕಟ್ತಾ ಇರೋದು, ಅವರನ್ನು ನಂಬ್ಕೊಂಡೇ ಬರ್ತಾ ಇರುವಂತಿದ್ದಾರೆ, ಅಲ್ಲಿಂದ ಬಂದಿರುವಂಥವ್ರು. ಒಂದು BJPಗೆ ಬರುವ ಮುಂಚಿತವಾಗಿ ಸುವೇಂದು ಅಧಿಕಾರಿಗೆ ಏನಿತ್ತಲ್ಲ, ದೀದಿಯ ಸುತ್ತಮುತ್ತಲು ಓಡಾಡ್ಕೊಂಡಿದ್ದಂಥ ಒಂದು ಆಪ್ತ ಬಳಗದ ಸ್ನೇಹಿತರೇನಿದ್ದಾರೆ ಅವರೆಲ್ಲ ಇವತ್ತು ಈ ಕಡೆ ಜಂಪ್ ಆಗ್ತಾ ಇರುವಂಥದ್ದು. ಇವ್ರು ಹೇಳ್ತಾ ಇರ್ಬೋದು ದೀದಿಯ ಆಪ್ತರು, ಆಮೇಲೆ ಬ್ಯಾನರ್ಜಿ ಆಪ್ತರು ಅಂತ. ಆದರೆ ಅದೇ ಬ್ಯಾನರ್ಜಿ ಮತ್ತೆ ದೀದಿಯ ಪಕ್ಕದಲ್ಲಿ ನಿಂತ್ಕೊಂಡಿದ್ದೆ ಯಾರು? ಬ್ಯಾನರ್ಜಿ ಇರಲೇ ಇಲ್ಲ ಬಿಡಿ, ದೀದಿ ಪಕ್ಕದಲ್ಲಿ ನಿಂತ್ಕೊಂಡಿದ್ದ ಸುವೇಂದು ಅಧಿಕಾರಿಗೂ ಆಪ್ತರಲ್ವಾ. ಸೊ ಅಲ್ಲೇ TMC ಇಂದ ಬಂದವರು. ಹಾಗಾಗಿ ನೀವು TMCಯ ದೀದಿ ಆಪ್ತರು ಮತ್ತೆ ಬ್ಯಾನರ್ಜಿ ಆಪ್ತರು ಅನ್ನೋ ಪಕ್ಕದಲ್ಲೇನೆ ಸುವೇಂದು ಅಧಿಕಾರಿ ಆಪ್ತರು ಅಂತಾನು ಹಾಕೋಬೇಕು, ಯಾಕಂದ್ರೆ ಅಲ್ಲಿಂದನೇ ಬಂದವರಲ್ಲ ಇವರು. ಎಸ್, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.